ನಮ್ಮನೆಗೂ ಕೂಡ ಆ ಒಂದು ಹೆಜ್ಜೆ ಬಂತು. ಅದು ತ್ರಿಮೂರ್ತಿಗಳ ತರ ಒಂದು ನನ್ ಮೇನ್ ಆಗಿ ಬ್ರಹ್ಮ ವಿಷ್ಣು ಮಹೇಶ್ವರುಗಳಂತಾನೆ ಕರಿಬೋದು ಅನ್ಸುತ್ತೆ. ಮೇನ್ ಆಗಿ ನನ್ನ ಗುರುಗಳಂತಾನೆ ನಾನು ಕರಿತೀನಿ ಅವ್ರನ್ನ, ಸಂಪತ್ ಸರ್. ಅವ್ರು ಬಂದು ನನಗೆ ತುಂಬಾ ಮೋಟಿವೇಟ್ ಮಾಡಿದ್ರು, ಎಲ್ಲನೂ ಹೇಳಿದ್ರು, ಇಲ್ಲಿರೋ ಡೀಟೇಲ್ ಪ್ರತಿಯೊಂದನ್ನು ಹೇಳ್ಕೊಟ್ರು. ಇದೇ ಅಲ್ಲ, ನಿನ್ನೊಳಗೊಂದು ಟ್ಯಾಲೆಂಟ್ ಇದೆ, ಸೊ ಅದು ನೀನ್ ಪ್ರೂವ್ ಮಾಡ್ಕೋಬೇಕು. ನೀನೇನ್ ಹಾಕೊಂಡಿದೆ ಈ ಚೌಕಟ್ಟು, ಅದರಿಂದ ಫಸ್ಟ್ ಹೊರಗೆ ಬರ್ಬೇಕು ಹೇಳ್ಕೊಟ್ರು ಸರ್. ರಿಯಲ್ಲೇ ಹೇಳ್ಕೊಟ್ರು. ಆ ಬೌಂಡರಿನ ಬಿಟ್ಟು ಬರ್ಬೇಕು, ಆ ಬೌಂಡರಿ ಬಿಟ್ಟು ಬಂದಾಗ್ಲೇನೆ ಹೊರಗಡೆ ಇರೋ ಪ್ರಪಂಚ ಏನು ಅಂತ ಗೊತ್ತಾಗೋದು. ಬಾವಿನೊಳಗಿರೋ ಕಪ್ಪೆ ಬೇಡ, ಹೊರಗಡೆ ಇದ್ರೆ ಇಲ್ಲೆಲ್ಲರೂ ಕೂಡ ಐ ಥಿಂಕ್ ಎಲ್ಲರೂ ನಮ್ಮ ಫ್ಯಾಮಿಲಿನೇ. ಈ ವಿ ಸ್ಟಾರ್ ಫ್ಯಾಮಿಲಿ, ಈ ವಿ ಸ್ಟಾರ್ ಫ್ಯಾಮಿಲಿಯಲ್ಲಿ ಏನು ಒಬ್ಬರಿಂದ ಅಲ್ಲ, ಇದೊಂದು ಟೀಮ್ ವರ್ಕ್. ಸೊ ಒಬ್ಬ ಮಾತ್ರ ಮುನ್ನಡೆಸ್ಕೊಂಡು ಹೋಗಲ್ಲ, ಈ ಟೀಮ್ ವರ್ಕ್ ಇಂದ ಮುನ್ನಡೆಸ್ಕೊಂಡು ಹೋಗ್ಬೇಕು. ಮೇನ್ ಆಗಿ ಟೀಮ್ ವರ್ಕ್ ಇದ್ಬಿಟ್ರೆ ಸಾಕು ಅಂತ ಅಲ್ಲ, ನಮಗ್ ಬೇಕಾಗಿದ್ದೇನು ನಮ್ಮ ಪ್ರಾಡಕ್ಟ್ಸ್. ಆ ಪ್ರಾಡಕ್ಟ್ಸ್ ಬಗ್ಗೆ ನಮಗೆ ಅರಿವಿರ್ಬೇಕು, ಜ್ಞಾನ ಇರ್ಬೇಕು. ಅದ್ ಯಾವ್ದನ್ನ ಯೂಸ್ ಮಾಡ್ಕೊಡೋಕಿದೆ, ಯಾವ್ದಕ್ ಯೂಸ್ ಮಾಡಬಾರ್ದು. ಸೊ ಯಾರಿಗ್ ಸೇಲ್ ಮಾಡ್ಬೇಕು, ಯಾರಿಗ್ ಸೇಲ್ ಮಾಡಬಾರ್ದು, ಯಾರಿಗ ಅದು ಉಪಯೋಗ ಇದೆ ಅನ್ನೋದನ್ನ ನಾನು ತಿಳ್ಕೊಂಡೆ. ಅದಾದ್ಮೇಲೆ ಇನ್ನು ಯಾರು ಇಲ್ಲ ನಾನು ಮಾಡ್ಬೋದು ಅಂತ ಬಂದವರಿಗೆ ಬಿಸ್ನೆಸ್ ಪ್ಲಾನ್ ಆಗಿ ಸರ್ ಹೇಳ್ಕೊಟ್ರು, ತುಂಬಾ ಡೀಟೇಲ್ ಆಗಿ ಹೇಳ್ಕೊಟ್ರು. ನಾನು ನಿಜವಾಗ್ಲೂ ಥ್ಯಾಂಕ್ ಯು ಹೇಳ್ತೀನಿ. ಪ್ರತಿಯೊಂದಿಂದ ಸ್ಟಾರ್ಟಿಂಗ್ ಇಂದ ಅದೇನೋ ಫಸ್ಟ್ ಮೆಟ್ಲಿಂದ ಸರ್ ಹೇಳ್ತಾ ಇರ್ತಾರೆ, ಸಂಪತ್ ಸರ್ ಅಯ್ಯಪ್ಪ ಸ್ವಾಮಿಗೆ 18 ಮೆಟ್ಲಿರುತ್ತೆ ಅಂತ. ಸೊ ಅದೆಲ್ಲನೂ ಕೂಡ ಗೋಲ್ಡ್ ಅಲ್ಲಿ ಇದಾವೆ. ಸೊ ಒಂದೊಂದು ಮೆಟ್ಲು ಕೂಡ ನಮ್ಮ ವಿ ಸ್ಟಾರ್. ಸೊ ಆ ವಿ ಸ್ಟಾರ್ ಮೆಟ್ಲನ್ನ ಹತ್ತೋದಿಕ್ಕೆ ಈಗ ಒಂದು ಹೆಜ್ಜೆನ ನನ್ನನ್ನ ಮುನ್ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅವ್ರ ಸಾಥಲ್ಲಿ ನಾನು ಯಾವಾಗ್ಲೂ ಇರ್ತೀನಿ. ಸೊ ಪ್ಲೀಸ್ ಎಲ್ಲರೂ ಕೂಡ ಇನ್ನೂ ಯಾರಿದ್ದೀರಾ ಎಲ್ಲರೂ ಕೂಡ ಜಾಯಿನ್ ಆಗಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಓವರ್ ಆಲ್ ಎಲ್ಲ ಇಷ್ಟ ಆಯ್ತು. ಸೂಪರ್ ಮೇಡಮ್, ಗ್ರೇಟ್, ಆಲ್ ದಿ ಬೆಸ್ಟ್.